Makai no sora de pika pika Chibiyaku made mo kokoro wa pura Warate hashite doki doki run Chotto henna pa wagaban Kuroi tsubasa fura fura sway Demo yume wa kiramiku brightness play Kodomo mitai ni hora hora oi Ore wa mada mada just a boy Karada juden Tokimeku hi ವಾವ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಿನ್ನೆ ವೀಡಿಯೋನ ಅಪ್ಲೋಡ್ ಮಾಡಿಲ್ಲ ಗಾಯ್ಸ್, ಯಾರನ್ನೂ ಕೂಡ ಸಿಟ್ ಮಾಡ್ಕೊಂಡಿಲ್ಲ ಅಂತ ಅಂತೀನಿ ಗಾಯ್ಸ್. ಯಾರಿಗೆಲ್ಲ ಬೇಗನೆ ನಮ್ಮ ರಕ್ಷಿತಾ ಅವರ ಒಂದು ಸಾಂಗು ಯಾರ್ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡೋಣ ಬನ್ನಿ ಗಾಯ್ಸ್. ಮೊದಲನೇದಾಗಿ ಯಾವ ಸಾಂಗ್ನ ಆಡಿದ್ದಾರೆ ಅಂತ ನಾನು ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ. ಸಾಂಗ್ ಯಾವುದಪ್ಪ ಅಂತಂದರೆ, ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಏಳೆ ತಂಗಾಳಿ, ನೀ ಏಳೆ ತಂಗಾಳಿ, ಮನಸಾನೆ ಬಿಚ್ಚಿ ಕೊಡುವೆ, ಮನಸನ್ನೆ ಕಟ್ಟಿ ಕೊಡುವೆ, ಈ ಭೂಮಿಯವರೆಗೂ ನಾ ಪ್ರೇಮಿಯ ಕಿರುವೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಏಳೆ ತಂಗಾಳಿ, ನೀ ಏಳೆ ತಂಗಾಳಿ. ನೋಡಿ, ಈ ಹಾಡನ್ನ ಮಸ್ತಾಗಿ ಹೇಳಿದ್ದಾರೆ ಗುರು, ಕ್ಯೂಟಾಗಿ ಹೇಳಿದ್ದಾರೆ ನಮ್ಮ ರಕ್ಷಿತ್ ಅವರು. ಅಲ್ಲಲ್ಲಿ ಸ್ಪೆಲ್ಲಿಂಗು ಮಿಸ್ಟೇಕ್ ಆಗ್ಬೋದು, ಅಂದರೆ ಟಂಗ್ ಮಿಸ್ಟೇಕ್ ಆಗ್ಬೋದು. ಯಾಕಂದರೆ ಅವರು ಹೆಚ್ಚು ತುಳು ಮಾತನಾಡೋದ್ರಿಂದ ನಂದೂ ಕೂಡ ಹೆಚ್ಚು ಮಿಸ್ಟೇಕ್ ಆಗುತ್ತೆ. ಬಟ್ ಆದ್ರೂ ಕೂಡ ನಾನು ಕನ್ನಡನೇ ಮಾತಾಡೋದು, ಆದ್ರೂ ಕೂಡ ನನಗೆ ಅಭ್ಯಾಸ ಇಲ್ವಲ್ಲ ಮಾತಾಡಿ, ಹಾಗಾಗಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಗೈಸ್. ಹಾಗೆಯೇ ರಕ್ಷಿತ್ ಅವರ ವಿಡಿಯೋನ ನೋಡೋಕ್ಕೆ ಯಾರ್ಯಾರೆಲ್ಲ ಕಾತರವಾಗಿದ್ದೀರಾ ಎಲ್ಲರೂ ಕೂಡ ಬೇಗ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಸಿ 2Kಗೆ ಬೇಗ ರೀಚ್ ಮಾಡಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೈಸ್. ಹಾಗೆಯೇ ನೆಕ್ಸ್ಟ್ ಹೇಳ್ಬೇಕಂದ್ರೆ, ಈ ಫಸ್ಟ್ ಕ್ಲಿಪ್ ಹಾಕಿದ್ದೀನಲ್ಲ ಅದು ಕಾಪಿರೈಟ್ ಬರ್ಬೋದು ಗೈಸ್. ಹಾಗೆಯೇ ನೀವು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದರೆ ಕಾಪಿರೈಟು ಜಾಸ್ತಿ ಬರೋದಿಲ್ಲ ಗೈಸ್. ಯಾಕಪ್ಪ ಅಂದರೆ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದಷ್ಟು ಹೆಚ್ಚು ಕಾಪಿರೈಟು ಯಾರ ಯೂಟ್ಯೂಬ್ ಚಾನಲ್ಗೂ ಬರೋದಿಲ್ಲ. ಹಂಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕಪ್ಪ ಅಂದರೆ ಅಲ್ಲೊಂದು ಸಾಂಗ್ ಇದೆ ಗೊತ್ತಾ, ಮುಸ್ತಫಾ ಅಂತ, ಆ ಸಾಂಗು ಕಾಪಿರೈಟು ಬರ್ಬೋದು ಗೈಸ್. ಯಾಕಪ್ಪ ಅಂತಂದರೆ ಆ ಕ್ಲಿಪ್ಪು ನಾನು ಇನ್ಸ್ಟಾಗ್ರಾಮಲ್ಲಿ ತೆಗೆದಿರೋದು. ಹಾಗೆಯೇ ರಕ್ಷಿತಾ ಅವರ ಹಾಡು ಹೇಳಿರೋ ಕ್ಲಿಪ್ನು ಕೂಡ ನಾನು ಇನ್ಸ್ಟಾಗ್ರಾಮಲ್ಲೇ ತೆಗೆದಿರೋದು. ಈಗ ನಾವೊಂದು 30 ಸೆಕೆಂಡ್ ಹೇಗೋ ಬರಲಿದೆ ಗೈಸ್. ಅಷ್ಟವರೆಗೂ ಏನು ಮಾಡ್ತೀರಾ, ಪಟನೇ ನಾವು ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ಗಿಲ್ಲಿನ ಬಿಟ್ಟರೆ ಬಿಗ್ ಬಾಸ್ನಲ್ಲಿ ಯಾರು ನೆಕ್ಸ್ಟು ಒಂದು ಬಿಗ್ ಸೆಲೆಬ್ರಿಟಿ ಅಂತ ಪಟನೆ ಕಮೆಂಟ್ ಮಾಡಿ ಗೈಸ್. ನನ್ನ ಪ್ರಕಾರ ರಕ್ಷಿತನೇ ಅಂತ ಅನಿಸುತ್ತೆ. ಎಲ್ಲರೂ ಕೂಡ ಅವ್ರನ್ನೇ ಮಾಡ್ತೀರಂತ ಅಂದ್ಕೊತೀನಿ ಗೈಸ್. ಓಕೆ, ಲೆಟ್ಸ್ ಪ್ಲೇ ದ ಸಾಂಗ್. ವಾವ್ ಗುರು, ರಿಯಲಿ ಬ್ಯೂಟಿಫುಲ್ ಗುರು. ಯಾರ್ಯಾರಿಗೆಲ್ಲ ಇಷ್ಟ ಆಗೋಯ್ತು, ಇನ್ನೂ ಕೂಡ ಲೈಕ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ವೀಡಿಯೋನ ಇಲ್ಲಿವರೆಗೂ ನೋಡಿದ್ದೀರ ಅನ್ಕೊತೀನಿ. ವೀಡಿಯೋನ ಪೂರ್ತಿನೇ ನೋಡಿ ಗೈಸ್. ಯಾಕಪ್ಪ ಅಂತ ಅಂದರೆ ನಾನು ಕೂಡ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಯಾಕಪ್ಪ ಅಂದರೆ ಫಸ್ಟ್ ಟ್ರೈಯಲ್ಲಿ ನೀವೇ ನೋಡಿರೋ ಥರನೇ ಮಿಸ್ ಮಾಡಿದ್ದೀನಿ. ಅಲ್ಲಿ ಆ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಆ ಒಂದು ಹಾಡಿನಲ್ಲಿ ಮುಂದಿನ ಪೋರ್ಷನ್ನ ಮಿಸ್ ಮಾಡಿದ್ದೀನಿ. ಈಗ ರಕ್ಷಿತ್ ಅವರ ಹೇಳ್ತಾರೇ ಇನ್ನೊಂದ್ಸಲಿ ಟ್ರೈ ಮಾಡೋಣ ಬನ್ನಿ ಗಾಯ್ಸ್. ಓಕೆ, ಲೆಟ್ಸ್ ರೆಡಿ ಮೈ ಸಾಂಗ್. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಏಳೆ ತಂಗಾಳಿ,
ನೀ ಏಳೆ ತಂಗಾಳಿ ಮನಸಾರೆ ಬಿಚ್ಚಿಕೊಡುವೆ ಹೃದಯನೇ ಬಿಚ್ಚಿಕೊಡುವೆ ಈ ಭೂಮಿ ಇರೋವರೆಗೂ ನಾ ಪ್ರೇಮಿಯಾಗಿರುವೆ ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಏಳೆ ತಂಗಾಳಿ ನೀ ಏಳೆ ತಂಗಾಳಿ. ಓಕೆ ಗೈಸ್, ನನಗೆ ಆದಷ್ಟು ಟ್ರೈ ಮಾಡಿದ್ದೀನಿ. ಯಾರ್ಯಾರ್ದೆಲ್ಲ ಸಪೋರ್ಟ್ ಸಿಗುತ್ತೋ ಯಾರ್ಯಾರ್ದೆಲ್ಲ ಸಪೋರ್ಟ್ ಸಿಗಲ್ವೋ ಅದೆಲ್ಲ ನಾನು ಕೇರ್ ಮಾಡಲ್ಲ. ಬಟ್ ಬಿಗ್ ಬಾಸ್ ಮುಗಿಯೋದ್ರೊಳಗೆ ನನಗೆ 1,00,000 ಸಬ್ಸ್ಕ್ರೈಬರ್ಸ್ ಬೇಕು ಅಂತ ಹೇಳಿದ್ದೆ, ಬಟ್ ಅದಾಗಲಿಲ್ಲ. ಓಕೆ ಗೈಸ್, ಪರವಾಗಿಲ್ಲ. ಈ ಮಂತ್ ಎಂಡ್ ಒಳಗೆ ನಂದು 2Kನಾರು ಮುಗಿಸ್ಕೊಡಿ. ಯಾಕಪ್ಪ ಅಂತ ಅಂದರೆ ನಾನು ನೆಕ್ಸ್ಟು ಫೇಸ್ ರಿವೀಲ್ ಮಾಡ್ತಾಯಿದ್ದೀನಿ. ನನ್ನ ವಿತ್ ಫೇಸ್ ನಾನು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗಲಾದ್ರು ಸ್ವಲ್ಪ ಸ್ಟ್ರಗಲ್ ಮಾಡಿ ಸ್ವಲ್ಪ ಯೂಟ್ಯೂಬ್ನಿಂದ ಇನ್ಕಮ್ ಜನ್ರೇಟ್ ಮಾಡಬೇಕು ಅಂತ ಇದ್ದೀನಿ ಗೈಸ್. ಹಾಗೆಯೇ ಇನ್ಸ್ಟಾಗ್ರಾಮಿಗೆ ಕೂಡ ನಾನು ಎಂಟ್ರಿ ಕೊಡಬೇಕು ಅಂತ ಇದ್ದೀನಿ. ಯೂಟ್ಯೂಬ್ನಲ್ಲಿ ಅಷ್ಟು ಎಲ್ಲರೂ ಕೂಡ ಆನ್ಲೈನ್ ಇರಲ್ವಲ್ಲ, ಹಾಗಾಗಿ ನಾನು ಇನ್ಸ್ಟಾಗ್ರಾಮಿಗೆ ಕೂಡ ವಿಸಿಟ್ ಕೊಡಬೇಕಂತ ಇದ್ದೀನಿ. ಹಾಗೆಯೇ ಕ್ಯಾಶ್ ಇಲ್ಲ ಗೈಸ್, ಆರಾಮಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಫ್ರೀಯಾಗಿ.